ಉದಾಹರಣೆಗೆ ಒಂದು ಲೀಟ್ರ್ ಪೆಟ್ರೋಲ್ ಬೆಲೆ 100 ರೂಪಾಯಿ ಸರ್. ಇದು ನನಗೆ ಒಂದು ದಿನಕ್ಕೆ, ಒಂದು ನಿಮಿಷ ತಡ್ರಿ ಶೆಟ್ರ್, ಒಂದು ನಿಮಿಷ, 100 ರೂಪಾಯಿ ಅಂತ ಇಟ್ಕೊಳ್ಳಿ. ನಾನು ಈಗ 110 ರೂಪಾಯಿ ಇರಬೇಕೇನೋ ನನಗೆ ಗೊತ್ತಿಲ್ಲ. ಪೆಟ್ರೋಲ್ 100 ರೂಪಾಯಿ 1 ಲೀಟ್ರ್ ಪೆಟ್ರೋಲು. ಈ 1 ಲೀಟ್ರ್ ಪೆಟ್ರೋಲ್ ನಾನು ಒಂದು ದಿನ ಓಡಾಡ್ತಾ ಇದ್ದೆ. ಈಗ E20 ಪೆಟ್ರೋಲ್ಗೆ 90 ರೂಪಾಯಿನೋ 80 ರೂಪಾಯಿನೋ ಅಂತ ಇಟ್ಕೊಳ್ಳಿ. ಇದು ನನಗೆ ಅರ್ಧ ದಿನಕ್ಕೆ ಬರುತ್ತೆ. ನಾನು ಮತ್ತೆ ಹೋಗಿ ಇನ್ನೊಂದು ಲೀಟರ್ ಪೆಟ್ರೋಲ್ ಹಾಕ್ಸ್ಕೋಬೇಕು. ಮತ್ತಿನ್ನೇನು ವಾರದಿಂದ ವಾರಕ್ಕೆ ಡಿಫರೆನ್ಸ್ ಇದೆ ಅಂತ ಸಚಿವಾಲಯ ಪ್ರಾಕ್ಟಿಕಲ್ ಆಗಿ ಜನ ಮಾತಾಡೋದಕ್ಕೂ ಆಫೀಸಲ್ಲಿ ಕುತ್ಕೊಂಡು ಭಾಷಣ ಹೊಡೆಯೋದಕ್ಕೂ ಬಹಳ ಡಿಫರೆನ್ಸ್ ಇದೆ. ಯಾರು ಹೌದು ಹೌದು ವಾಟರ್ ಬಾಟ್ಲ್ ಅಲ್ಲಿ ಅರ್ಧ ಭಾಗ ನೀರ್ ತರ ಕಾಣಿಸ್ತಾ ಇದೆ ಅಂತ ನಾನು ನೋಡಿದೆ. ವಾಟರ್ ಬಾಟ್ಲ್ ನೀರ್ ತರ ಕಾಣಿಸ್ತಾ ಇದೆ, ಕಚಡ ಕಾಣಿಸ್ತಾ ಇದೆ, ಮೇಲ್ಗಡೆ ಪೆಟ್ರೋಲ್ ತರ ಕಾಣಿಸ್ತಾ ಇದೆ ಅಂತ ಹೇಳಿದ್ರು. ನೋಡಿ E20 ನಲ್ಲಿ ಆತರ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ನಾವು ಹೋಗ್ಬಿಡೋಣ, ಪೆಟ್ರೋಲ್ ಬಂಕ್ ಹೋಗ್ಬಿಟ್ಟು ಒಂದು ಪೆಟ್ರೋಲ್ ಕ್ಯಾನ್ ಹಾಕ್ಸ್ಕೊಂಡ್ಬಿಡೋಣ ಮೇಡಮ್, ಯಾವ ರೀತಿ ಕಾಣುತ್ತೆ ಅಂತ ನೋಡಿ. ಆ ರೀತಿ ಸಪರೇಟ್ ಬರೋದಿಲ್ಲ, ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಈಗ ನಾವು ಯಾವ್ದೋ ಸೋಷಿಯಲ್ ಮೀಡಿಯಾ ವಿಡಿಯೋಗಳನ್ನ ನೋಡ್ಕೊಂಡು ಅದುಗಡೆ ನಾವು ಅದರಿಂದ ಪ್ರಭಾವಿತ ಆಗಿ ನಾವು ಮಾತಾಡೋದು ಬೇಡ. ನಾವು ಸೈಂಟಿಫಿಕಲಿ ಮಾತಾಡಬೇಕಾಗುತ್ತೆ. ಸೈಂಟಿಫಿಕಲಿ ರಿಪೋರ್ಟ್ ತೋರಿಸಿ, ಅಲ್ಲ R&D ರಿಪೋರ್ಟ್ ತೋರಿಸಿ. ಮಾತಾಡಲ್ಲ ತೋರಿಸಿ, ಎಲ್ಲಿದೆ ಹೇಳಿ. ನೋಡೋಣ, ತೆಗೆಯೋಣ. ಸಾರ್ವಜನಿಕ ವಲಯದಲ್ಲಿ R&D ರಿಪೋರ್ಟ್ ಇದ್ದರೆ ತೋರಿಸಿ. ಏನು ತೋರಿಸಲಾರ್ದೆ ನೀವು ಹೋಗಿ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ, ನಿಮ್ಗೆ ಗೊತ್ತಾಗಿಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ನಿಮ್ಮ ಅಡ್ವೊಕೇಟ್ ಜನರಲ್ ಇಲ್ಲ ನಾವು ರೇಸ್ ಗಾಡಿ ಓಡಿಸ್ತಾ ಇದೀವಿ ಅಂತ ಹೇಳಿ ಪ್ರತಿಯೊಂದು ಪೆಟ್ರೋಲ್ ಬಂಕ್ ಅಲ್ಲಿ ಈಗ E20 ಪೆಟ್ರೋಲ್ ಸಿಗ್ತಾ ಇದೆ. ದೇಶದ ಜನರನ್ನ ಮಂಗ ಮಾಡ್ತಾ ಇದ್ದೀರಾ ನೀವು, ದೇಶದ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದೀರಾ ನೀವು. ಸುಪ್ರೀಂ ಕೋರ್ಟ್ ಅಲ್ಲಿ ಒಂದೇ ಹೇಳ್ತೀರಿ, ಇಲ್ಲಿ ಬಂದು ರಿನ್ಯೂವಬಲ್ ಎನರ್ಜಿನ ಉಪಯೋಗಿಸಬೇಕು, ಉಪಯೋಗಿಸಿದಾಗ ಪರಿಸರದ ಹಾನಿಯನ್ನು ಕಡಿಮೆ ಉಪಯೋಗಿಸಬೇಕು ಅಂತ ನಾನು ಹೇಳಿಲ್ಲ. ಉಪಯೋಗಿಸಲೇಬೇಕು, ಆಲ್ಟರ್ನೇಟಿವ್ ಕಂಡುಹಿಡಿಯಬೇಕು. ನೀವು ಇನ್ನೊಂದು ಮಾಡಬೇಕಾಗುತ್ತೆ, E15 ಮಾಡಬೇಕಾಗುತ್ತೆ, E100 ಮಾಡಬೇಕಾಗುತ್ತೆ, ಮಾಡಬೇಕು. ಕಾಲಾವಕಾಶ ಕೊಟ್ಟಿದೆ ನೋಡಿ, ಕ್ಲಾರಿಫಿಕೇಶನ್ ನೀವು ಏರಿಕೆ ಮಾಡೋದಲ್ಲ, ನೀವು ಆಪ್ಷನ್ ಕೊಡಿ ಜನರಿಗೆ, ಆಪ್ಷನ್ ಮೀಡಿಯಾ ರಿಪೋರ್ಟ್ ಮಾಡಿ. ಏಪ್ರಿಲ್ 1ನೇ ತಾರೀಕು ನಾವು ಜಾರಿಗೊಳಿಸಿದಾಗ ಬೇರೆ ದೇಶಗಳಲ್ಲಿ ಬೇರೆ ಪೆಟ್ರೋಲ್ ನಿಮ್ಗೆ ಯಾವ್ದು ಬೇಕೋ ಆ ಚಾಯ್ಸಸ್ ಅನ್ನ ಕೊಟ್ಟಿದ್ದಾರೆ ಅಂತ. ನೀವು ಇಲ್ಲಿ ಚಾಯ್ಸೇ ಕೊಡ್ಲಾರ್ದೆ ನೀವು E20ನೇ ಹಾಕಿಸ್ಕೊಳ್ಳಿ ಅಂತಂದ್ರೆ ನನ್ನ ಗಾಡಿಗೆ ಅದು ಎಫಿಷಿಯಂಟ್ ಇಲ್ಲ ಅಂತ ಜನ ಮಾತಾಡ್ತಿರುವಾಗ ನೀವು ಸುಮ್ನೆ ನಮ್ಮ ಹೇರೋದಕ್ಕೆ. ನಾವು E20 ಜಾರಿಗೊಳಿಸಿದಾಗ ಇಡೀ ದೇಶ ಎಮರ್ಜೆನ್ಸಿನಲ್ಲಿ ಇತ್ತು. ಪೆಟ್ರೋಲಿಯಂ ವಿಚಾರಕ್ಕೆ ಇಡೀ ದೇಶ ಎಮರ್ಜೆನ್ಸಿನಲ್ಲಿ ಇತ್ತು. ಮಾಡ್ತಕ್ಕಂಥ ಅವಶ್ಯಕತೆ ಇತ್ತು. ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಈಗಿದೆಯಾ? ಪೆಟ್ರೋಲ್ ಬೆಲೆ ಕಡಿಮೆ ಮಾಡಿದ್ರ ನೀವು? ಕಡಿಮೆ ಮಾಡಿದ್ರೇನ್ರಿ ಪೆಟ್ರೋಲ್ ಬೆಲೆ? ಪೆಟ್ರೋಲ್ ಬೆಲೆ ಕಡಿಮೆ ಮಾಡಿದ್ರ? ಹೇಳಿ, ಯಾಕೆ ಕಡಿಮೆ ಮಾಡಲಿಲ್ಲ? ಈಗ ಸಮಸ್ಯೆ ಬಗೆಹರಿತಾ ಇದೆ. ಎಮರ್ಜೆನ್ಸಿ ಇದ್ದಾಗ ಕಡಿಮೆ ಮಾಡಲಿಲ್ಲ, ಈಗ ಬಗೆಹರಿತಾ ಇದೆ. ಹರ್ಮುಜ್ ಜಲಸಂಧಿಯ ಸಮಸ್ಯೆ ಬಗೆಹರಿತಾ ಇದೆ. ಮುಂದಿನ ದಿನಗಳಲ್ಲಿ ಸರಿಪಡಿಸತಕ್ಕಂಥ ಕೆಲಸವನ್ನು ಮಾಡುತ್ತೆ. ಅಲ್ಲ ರೀ, ನಿಮ್ಗಲ್ಲ ಹರ್ಮುಜ್ ಜಲಸಂಧಿ ಕ್ಲೋಸ್ ಆದಾಗ್ಲೂ ಅದೇ ರೇಟು, ಓಪನ್ ಆದಾಗೂ ಅದೇ ರೇಟು. ಕ್ಲೋಸ್ ಆದಾಗ ಎಷ್ಟಿತ್ತು ಮೇಡಮ್ ರೇಟು? ಕ್ಲೋಸ್ ಆದಾಗ ಎಷ್ಟಿತ್ತು ಮೇಡಮ್? 20,000 ಕೋಟಿ 30,000 ಕೋಟಿ ಲಾಸ್ ಮಾಡ್ಕೊಂಡಿದ್ದಾರೆ ಬಂಕ್ಗಳು, ಕಂಪನಿಗಳು 30,000 ಕೋಟಿ 40,000 ಕೋಟಿ ಲಾಸ್ ಮಾಡ್ಕೊಂಡಿದ್ದಾರೆ. ಪೆಟ್ರೋಲ್ ರೇಟ್ ಅನ್ನ ಜಾಸ್ತಿ ಮಾಡಿಲ್ಲ ನಾವು, ಅದರ ಮೂಲಕ ಲಾಭ ಮಾಡಿದ್ದಾರೆ. ಯಾವ ಲಾಭ ಇಲ್ಲ ಮೇಡಮ್? ಪೆಟ್ರೋಲ್ ಲಾಭ ಮಾಡಿ ಅದೇ ಬೆಲೆಯನ್ನು ಕೊಟ್ಟಂತವರು 120 ರೂಪಾಯಿ ಡಾಲರ್ ಆದಾಗ ಬರೀ 5 ರೂಪಾಯಿ 6 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಬೇಡ, ನೀವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಕಡಿಮೆ ಇದ್ದಾಗ ಗ್ರಾಹಕರಿಗೆ ಬೆಲೆ ಕಡಿಮೆ ಮಾಡಿದ್ರ ಮಾಡಲಿಲ್ಲ. ಲಾಭ ಕಂಪನಿಗಳಿಗೆ ಲಾಭ ಮಾಡಿಕೊಟ್ರಲ್ಲ, ಎಲ್ಲ ಇದ್ದದು ಕನ್ಸ್ಯೂಮ್ ಮಾಡ್ಲಿ ಬಿಡಿ. ಆ ಲಾಸ್ ನ ಕನ್ಸ್ಯೂಮ್ ಮಾಡೋದಕ್ಕೆ ಅವರು ಸುಮಾರು 10 ವರ್ಷ ಲಾಭ ತಗೊಂಡಿದ್ದಾರೆ. ಅವರು ಆ 10 ವರ್ಷ ಲಾಭ ಇಲ್ಲ ಮೇಡಮ್. 2014ರಿಂದಲೂ ಸಹ ಪೆಟ್ರೋಲ್ ಬೆಲೆಗಳು ಆನ್ ದ ಬೇಸ್ ಆಫ್ ಮಾರ್ಕೆಟ್ ಪ್ರೈಸ್ ಮೇಲೆ ಡಿಸೈಡ್ ಆಗ್ತಾ ಇರ್ತಕ್ಕಂಥದ್ದು. ಯಾರು ಸುಳ್ಳಲ್ಲ. ಕೇಂದ್ರ ಸರ್ಕಾರ ಡಿಸೈಡ್ ಮಾಡಲ್ಲ ಮೇಡಮ್, ಕೇಂದ್ರ ಸರ್ಕಾರ ಡಿಸೈಡ್ ಮಾಡಲ್ಲ. ಇದ್ರ ಬಗ್ಗೆ ನಾವು ಡಿಬೇಟ್ ಮಾಡಿದ್ವಿ ಮೇಡಮ್, ಇದ್ರ ಬಗ್ಗೆ ಡಿಬೇಟ್ ಮಾಡಿದ್ವಿ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಜಾಸ್ತಿ ಇದ್ದಾಗ ಸರ್, ಒಂದ್ ನಿಮಿಷ ಸರ್, ತಡ್ರಿ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಕಡಿಮೆ ಇದ್ದಾಗ ನೀವು ಗ್ರಾಹಕರಿಗೆ ಅದನ್ನ ಪಾಸ್ ಆನ್ ಮಾಡಬೇಕು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಜಾಸ್ತಿ ಇದ್ದಾಗ ಅದನ್ನ ನೀವು ಪಾಸ್ ಮಾಡಿ ನಾವು ಅದನ್ನ ಎಕ್ಸೆಪ್ಟ್ ಮಾಡ್ತೀವಿ. ಎಮರ್ಜೆನ್ಸಿ ಅಂದ್ರಿ,
ಯುದ್ಧದ ಪರಿಸ್ಥಿತಿಯಲ್ಲಿ ಹೌದು ರೇಟ್ ಜಾಸ್ತಿ ಜಾಸ್ತಿ ಇತ್ತು, ಅದನ್ನ ಮಾಡ್ಬೋದು ಪಾಸ್ madam ನಾವು. ಅದು ಕಡಿಮೆ ಆದ ಮೇಲೂ ಕೂಡ ಇಲ್ಲ 10 ವರ್ಷ ಲಾಭ ತಗೊಂಡವ್ರು 2-3 ತಿಂಗಳಲ್ಲಿ ಆಗಿರುವಂತ ಲಾಸ್ ಅನ್ನ ಕನ್ಸ್ಯೂಮ್ ಮಾಡ್ಕೊಳಕ್ ಅವ್ರ ಕೆಪಾಸಿಟಿ ಜಾಸ್ತಿ ಇಲ್ವಾ? ಮಾಡಿಲ್ವಲ್ಲ ನೀವೇನಾದ್ರೂ ಜಾಸ್ತಿ ಮಾಡೇ ಇಲ್ವಲ್ಲ ಬೆಲೆನ ಮೇಡಮ್? ಕಡಿಮೆನೆ ಮಾಡಿಲ್ವಲ್ಲ ರೀ? ನೀವ್ ಯಾವ ಲಾಜಿಕ್ ಮಾತಾಡ್ತೀರಾ ದಿಲೀಪ್? ಯಾವ ಲಾಜಿಕ್ ಮಾತಾಡ್ತೀರಾ? ನೋಡಿ ಈಗ ನಿಮ್ಗೆ ಲಾಜಿಕ್ಕೇ ಇಲ್ಲ, ಬಿಟ್ಟಾಕಿ ನಾವು ಬೇರೆ ಒಂದು ಮಾತಾಡ್ಸ್ಬೇಕು. ಮನಮೋಹನ್ ಸಿಂಗ್ ರವರೇ ಬಿಡಿ, ಬಿಡಿ. ಮಾಡಿರ್ತಕ್ಕಂಥ ಏನ್ ಕಾನೂನು ಮನಮೋಹನ್ ಇದು. ಸಿಂಗ್? ಪೆ- ಅದಾದ್ಮೇಲೆ ಪೆಟ್ರೋಲಿಯಂ ಕಚ್ಚಾ ತೈಲ ಬೆಲೆ ಕಡಿಮೆ ಆಗಿಲ್ಲ, ಪೆಟ್ರೋಲಿಯಂ ಮೋದಿ ಬಂದ ಕಂಪನಿಗಳೇ ಮೇಲೆ ಡಿಸೈಡ್ ಕಚ್ಚಾ ಮಾಡ್ಬೇಕು ತೈಲ ಅಂತ. ಬೆಲೆ ಕಡಿಮೆ ಹೌದು, ಆಯ್ತಾ ಆಗಿಲ್ಲ? ಅದನ್ನ ಕೊಟ್ರ ಗ್ರಾಹಕರಿಗೆ ಲಾಭ, ಮಾರ್ಕೆಟ್ ಗ್ರಾಹಕರನ್ನ ಲಾಭ ಕೊಟ್ರ, Please, ಗ್ರಾಹಕರಿಗೆ ನೀವು ಕೊಟ್ರ, ಮಾತಾಡ್ಲಿಕ್ಕೆ ಅವಕಾಶ ನೀವು ಕೊಡ್ಬೇಕು. ಕೊಟ್ಟಿಲ್ಲ, ಸುಮ್ಮನೆ ಏನೇನೋ ಮಾತಾಡ್ತಾ ಇಲ್ಲ. ನಿಮ್ಮದೇ ಚಾನಲ್ ನಲ್ಲಿ ಎರಡೇ ಡಿಬೇಟ್ ಮಾಡಿದೀವಿ ವಿಚಾರವಾಗಿ ನಾವು. ಏನ್ ನಾನೇನ್ ಮಾಡಿಲ್ಲಪ್ಪ, ಅಲ್ಲ, ನೀವು ನಾನ್ ಮಾಡಿಲ್ಲ. ಮಾಡಿಲ್ಲ, ನಾನು ನೀವು ಇದನ್ನೇ ಅವತ್ತಿಂದ ಚಾನಲ್ ಹೇಳ್ತಾ ಮಾಡಿದೀನಿ ಇದ್ದೀನಿ. ಅಂತ ಹೇಳ್ತಾ ಇರೋದು. ಅವತ್ತಿಂದ ಇದನ್ನೇ ಹೇಳ್ತಾ ಇದ್ದೀನಿ. ನೀವು ಕಚ್ಚಾ ತೈಲ ಬೆಲೆ ಕಡಿಮೆ ಆದ್ರೂ ಗ್ರಾಹಕರು ಕಡಿಮೆ ಮಾಡಲ್ಲ, ಜಾಸ್ತಿ ಆದ್ರೆ ಇನ್ನೊಂದಿಷ್ಟು ಜಾಗದ ಮೇಲೆ ಹೇರ್ತೀರಿ, ಮತ್ತೆ ನಿಂತ್ಕೊಂಡು ಭಾಷಣ ಮಾತ್ರ ಚೆನ್ನಾಗಿ ಹೊಡಿತೀರಿ ಪುಂಖಾನುಪುಂಖವಾಗಿ. ಎಸ್, ಇವರು ರಾಧಾಕೃಷ್ಣ ಸರ್ ಈಗ ನೀವು ಕ್ರಾಸ್ ಚೆಕ್ ಮಾಡ್ಕೊಂಡ್ರ ಪೆಟ್ರೋಲ್ ಪಂಪ್ ಅಲ್ಲಿ ಯಾವ ಪೆಟ್ರೋಲ್ ಸಿಗ್ತಿದೆ ಅಂತ? ಇನ್ನೂ 1 ವರ್ಷಗಳ ಕಾಲ ಇದೆ, ಏನು ಕಂಪಲ್ಸರಿ ಆಗ್ಲಿಲ್ಲ. ಅದು Compulsory ಅವ್ರು ಕೊಡ್ತಾ ಇರೋದು petrol ಸ್ಪಷ್ಟತೆಯನ್ನು ಕೂಡ ಕೊಟ್ಟಿದೆ. 30ನೇ ತಾರೀಕಿಗೆ ಇದಕ್ಕೆ ಬೇಕಾಗಿ ಈ ತರ ಪಬ್ಲಿಕ್ ಮೀಡಿಯಾದಲ್ಲಿ ಎಲ್ಲ ಬರ್ತಾ ಇರೋದ್ರಿಂದ ಆಗ್ಬಿಟ್ರೆ ಕೇಂದ್ರ ಸರ್ಕಾರ ಸ್ಪಷ್ಟತೆ ಕೊಟ್ಟಿದೆ. ನೋಡಿ, ಮಾನ್ಯ ಸುಪ್ರೀಂ ಕೋರ್ಟ್ನಲ್ಲಿ BPCL ಸಲ್ಲಿಸಿದ ವಿಶೇಷ ಅನುಮತಿ ಎಥನಾಲ್ ಹಂಚಿಕೆ ಪ್ರಕರಣ ಸಂಬಂಧಿಸಿದಂಥ ಮಾಧ್ಯಮ ವರದಿಗಳ ಕುರಿತು ಸ್ಪಷ್ಟನೆ. ನವದೆಹಲಿ ಜೂನ್ 30, 2026. ಭಾರತದ ಅಟಾರ್ನಿ ಜನರಲ್ ಕಚೇರಿ 2026 ಜೂನ್ 30ರಂದು ಕೆಲವು ಮಾಧ್ಯಮಗಳಲ್ಲಿ ಪ್ರಕಟವಾದ ವರದಿಗಳನ್ನು ಗಮನಿಸಿ ಈ ವರದಿಗಳು ಎಥನಾಲ್ ಹಂಚಿಕೆ ಪ್ರಕರಣದಲ್ಲಿ ಸಂಬಂಧಿಸಿದಂತೆ ಮಾನ್ಯ ಸುಪ್ರೀಂ ಕೋರ್ಟ್ ನಡೆದ ವಿಚಾರಣೆಯಲ್ಲಿ ಅಟಾರ್ನಿ ಜನರಲ್ ಮಂಡಿಸಿದ ವಾದಗಳನ್ನು ತಪ್ಪಾಗಿ ವರದಿ ಮಾಡಲಾಗಿದೆ. ಕೆಲವು ವರದಿಗಳು ಸರ್ಕಾರದ 20% ಎಥನಾಲ್ ಮಿಶ್ರಿತ ಪೆಟ್ರೋಲು E20 ಕಾರ್ಯಕ್ರಮವು ಇನ್ನೂ ನಡೆಯುತ್ತಿರುವ ಪ್ರಯೋಗ ಎಂದು ಹಾಗೂ ಈ ನೀತಿಯ ಪರಿಣಾಮ ಮುಂದಿನ ವರ್ಷ ಸ್ಪಷ್ಟವಾಗಲಿದೆ ಎಂದು ಸರ್ಕಾರವೇ ನ್ಯಾಯಾಲಯದಲ್ಲಿ ಹೇಳಿದೆ ಎಂದು ಪ್ರಕಟಿಸಲಾಗಿದೆ. ಈ ವರದಿಗಳು ಸಂಪೂರ್ಣವಾಗಿ ಸುಳ್ಳಾಗಿದ್ದು ನ್ಯಾಯಾಲಯದಲ್ಲಿ ಮಂಡಿಸಲಾದ ನಿಜವಾದ ವಾದಗಳಲ್ಲಿ ಯಾವುದೇ ರೀತಿಯ ಸಂಬಂಧವಿಲ್ಲ. ವಿಚಾರಣೆ Alright. ಮತ್ತೆ ವಿಚಾರಣೆ ರಾಜಣ್ಣ ವೇಳೆ ಅವರಿಗೆ- ಅಟಾರ್ನಿ ನೋಡಿ ನೋಡಿ ವಿಚಾರಣೆ ವೇಳೆ ಅಟಾರ್ನಿ ಜನರಲ್ ಅವರು ಡೆಡಿಕೇಟೆಡ್ ನೋಡಿ ಎಥನಾಲ್ ಪ್ಲಾಂಟ್ಸ್ ಗಳಿಗೆ ಎಥನಾಲ್ ಹಂಚಿಕೆ ಸಂಬಂಧಿಸಿದ ಅಲ್ಲ ಇಲ್ಲ ಅಂತ ಅಂತಿದಾರಲ್ಲ ಅವರು. ಅಲ್ಲ, ಇಲ್ಲಿ ಪೆಟ್ರೋಲ್ ಸಿಗ್ತಾ ಇಲ್ಲಲ್ಲ. ಇಲ್ಲ. ಅದರ್ ದಾನ್ E20 ಯಾವ ಪೆಟ್ರೋಲ್ ಬಂಕಿಗೆ ಹೋಗಿ ಪೆಟ್ರೋಲ್ ಸಿಗ್ತಾ ಇದೆ ಸರ್. ಇಲ್ಲ ನೋಡಿ, ಇಲ್ಲ ಸರ್. ಈಗಿನ ಹೊಸ ಮಾಡೆಲ್ ಯೂರೋ 6 ವೆಹಿಕಲ್ ಈ ತರ ಮಿಕ್ಸಡ್ ಫ್ಯೂಲ್ ಹಾಕಿದ್ರೆ ಓಡಲ್ಲ ಸರ್ ಗಾಡಿಗಳು. ಅದಕ್ಕೆ ಪ್ರಾಬ್ಲಮ್ ಆಯ್ತು. ಅದಕ್ಕೆ ಜನರು ಯಾಕೆ ರೊಚ್ಚಿಗಿದ್ದಾರೆ? ಪ್ರಾಬ್ಲಮ್ ಆದ್ದರಿಂದ ನೀವು ರೊಚ್ಚಿಗೆ ಹೈಬ್ರಿಡ್ ವೆಹಿಕಲ್ಗಳಿಗೆಲ್ಲ ತುಂಬಾ ಸೆನ್ಸಿಟಿವ್ ವೆಹಿಕಲ್ ಹೇಳುವುದೊಂದು, ಸ್ಪಷ್ಟೀಕರಣ ಕೊಡುವುದೊಂದು, ಇಲ್ಲಿ ನಡೆಯುವುದೊಂದು. ಹಾ ಸರ್ ನಮಗೆ ಬೇಕಾಗಿರೋದು ನೀವು ಬಾಯಿ ಮಾತಲ್ಲಿ ನಮ್ಮನ್ನ ನಂಬಿಸ್ಬೇಡಿ. ನಿಮ್ಮ ಹತ್ರ R&D ರಿಪೋರ್ಟ್ ಇದೆಯಾ ಕೊಡಿ, ನಮ್ಮನ್ನು ಕನ್ವಿನ್ಸ್ ಮಾಡಿ. ಅದನ್ನು ಬಿಟ್ಬಿಟ್ಟು ಇಲ್ಲ ಮೈಲೇಜ್ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ, ಒಂದು 2% ಇಲ್ಲ 3% ಕಡಿಮೆ ಆಗುತ್ತೆ, ಮೈಲೇಜ್ಗೆ ಸ್ಲೈಟಾಗಿ ತೊಂದರೆ ಆಗುತ್ತೆ, ಈ ಥರ ಎಲ್ಲ ಬಾಯಿ ಮಾತಲ್ಲಿ ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳೋದಕ್ಕಿಂತ R&D ರಿಪೋರ್ಟ್ ಇಟ್ಬಿಟ್ರೆ ಮುಗೀತಲ್ಲ ರಾಜಣ್ಣ ಅವರೇ. ಮೇಡಮ್, ನಾನೊಬ್ಬ ಆಟೋಮೊಬೈಲ್ ಇಂಜಿನಿಯರು. ನಾನು ಸ್ವಲ್ಪ ಬೇಸಿಕ್ ತಿಳ್ಕೊಂಡಿರೋದಾಗಿ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾವು ರಾಜಕೀಯವಾಗಿ ಲಾಭ ನಷ್ಟದಲ್ಲಿ ಏನೇ ಅದನ್ನು ಬಿಟ್ಟು ಹೊರತಾಗಿ ಒಂದು ತಾಂತ್ರಿಕವಾಗಿ ಮತ್ತು ಫಿಸಿಯಾಲಜಿ ಒಂದು ಫಿಯಲ್ ಇದ್ರ ಬೇಸ್ ಮೇಲೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೇ ಇದ್ರೂ ಅದು ದಟ್ ಇಸ್ ಎ ಬೇಸ್. ವೆಹಿಕಲ್ಗಳು ಈಗಾಗಲೇ ಸುಮಾರು 30 ವರ್ಷದ ಹಳೆಯ ವಾಹನದಿಂದ ಇವತ್ತಿನವರೆಗೂ ಕೂಡ ಇದೆ. ಆ 30 ವರ್ಷದ ವಾಹನ ಇಂದ ಈ 1 ವರ್ಷ ಅಥವಾ ಇವತ್ತಿನವರೆಗೂ ಇದೆಯಲ್ಲ, ಅವುಗಳ ಟೆಕ್ನಾಲಜಿ ಮತ್ತು ಅಡಾಪ್ಟಬಿಲಿಟಿ ಭಿನ್ನತೆ ಇರುತ್ತೆ. ಬಟ್ ಈ ಫ್ಯೂಯಲ್ ಅಡಾಪ್ಷನ್ಸ್ಗೆ ಎಲ್ಲ ಈ ರೇಂಜ್ ವೆಹಿಕಲ್ ಎಲ್ಲನೂ ಆಗೋದಿಲ್ಲ. ಪರ್ಫಾರ್ಮೆನ್ಸು ಕೂಡ ಹಾಗೆ ಭಿನ್ನ ಆಗುತ್ತೆ. ಇವರೇನೇ ಹೇಳ್ಬೋದು, ಎಥೆನಾಲ್ 20 ಆಡ್ ಮಾಡಿದಾಗ ಇಂಜಿನ್ ಪರ್ಫಾರ್ಮೆನ್ಸ್ ಅಂತಂದರೆ ನಿಮಗೆ ಇಟ್ ಇಸ್ ಎ ಎನರ್ಜಿ ಡೆನ್ಸಿಟಿ ಕಡಿಮೆ. ಯಾವುದು ಎಥೆನಾಲ್ದು ಎನರ್ಜಿ ಡೆನ್ಸಿಟಿ ಕಡಿಮೆ ಅಂದರೆ ಇಂಜಿನಲ್ಲಿ ಎನರ್ಜಿ ಏನು ನಮಗೆ ಸಿಗುತ್ತಲ್ಲ, ನಮಗೆ ಪವರು, ಅದು ಪ್ರಮಾಣ ಕಡಿಮೆ ಇರೋದನ್ನು ನಮಗೆ ಔಟ್ಪುಟ್ ಕಡಿಮೆ ಸಿಗುತ್ತೆ. ಯಾವಾಗ ಔಟ್ಪುಟ್ ಕಡಿಮೆ ಸಿಗುತ್ತೆ ನಮಗೆ ಫ್ಯೂಯಲ್ ಕನ್ಸಂಪ್ಷನ್ ಜಾಸ್ತಿ ಆದೇ ಆಗುತ್ತೆ. ಇದು ಒಂದು ಪಾರ್ಟು, ಒಂದು ಎನರ್ಜಿದು. ಎರಡನೇ ಪಾರ್ಟು ಇಟ್ ಇಸ್ ಸೈಡ್ ಎಫೆಕ್ಟ್ಸು. ಈ ನಾನು ಹೇಳಿದ್ನಲ್ಲ, ನಮಗೆ ಫ್ಯೂಯಲ್ ಟ್ಯಾಂಕಲ್ಲಿ ಹಾಕಿದ್ಮೇಲೆ ಕಂಪ್ಲೀಟ್ ಲೈನ್ಸ್ ಇವರೇನು ಈಗಿನ ಒಂದು ಅವೈಲಬಲ್ ಇನ್ಫಾರ್ಮೇಷನ್ ಪ್ರಕಾರ BS6 ಆಫ್ಟರ್ BS6 2012 ನಂತರ ಬಂದಿದೆ. ಕೆಲವು ಕಂಪ್ನಿಗಳು ಮಾತ್ರ ಅಡಾಪ್ಷನ್ನು. 2019 ನಂತರ ಪರ್ಮನೆಂಟಾಗಿ ಎಲ್ಲನೂ BS4 ಈಗ BS6ಗೆ ಎಲ್ಲ ಅಡಾಪ್ಷನ್ ಆಗಿದೆ. ಆ ವೆಹಿಕಲ್ಸು ತುಂಬ ಕಡಿಮೆ ಇದೆ. ಆ ವೆಹಿಕಲ್ಗಳಿಗೆ ಎಲ್ಲ ಈ ರೇಂಜ್ 30 ವರ್ಷದ ಎಲ್ಲ ವೆಹಿಕಲ್ಲು ಅಡಾಪ್ಷನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಮೇಂಟೆನೆನ್ಸ್ ಕಾಸ್ಟು ಜಾಸ್ತಿ ಆಗುತ್ತೆ. ಅಂದರೆ ರಿಪೇರ್ಸು ಆಗುತ್ತೆ. ರಿಪೇರ್ಸು ಆಯಿತು, ಏನೋ ಪೀರಿಯಾಡಿಕಲ್ ಆದರೆ ಪರವಾಗಿಲ್ಲ. ಬಟ್ ಇನ್ ಮಿಡಲ್
ಅಬ್ರಪ್ಟಾಗಿ ಏನಾದ್ರೂ ಸಮಸ್ಯೆಗಳು ವೆಹಿಕಲಲ್ಲಿ ಇಂಜಿನಲ್ಲಿ ಬರ್ಬೋದು, ಅಥವಾ ಫ್ಯೂಯಲ್ ಲೈನ್ ಬ್ಲಾಕ್ ಆಗ್ಬೋದು, ಅಥವಾ ಫೇಲ್ಯೂರ್ಸ್ ಆಫ್ ಪ್ರಾಡಕ್ಟ್ಸ್. ಈಗ ಫ್ಯೂಯಲ್ ಲೈನಸಲ್ಲಿ ಯಾವುದೋ ಒಂದು ಬುಷ್ ಇರುತ್ತೆ ಅಂದ್ಕೊಳ್ಳಿ, ಈಗ ಪಂಪ್ ಇರುತ್ತೆ, ಆ ಪಂಪಲ್ಲಿ ಒಂದು ಸ್ಮಾಲ್ ಪ್ಲಾಸ್ಟಿಕ್ ರಬ್ಬರು ಇದಕ್ಕೆ, ಈಗ ಅದಕ್ಕೆ 1,00,000 ಕಿಲೋಮೀಟ್ರ್ ನೀವು ಪಂಪ್ ಚೇಂಜ್ ಮಾಡಬೇಡಿ ಅಂತ ನಮಗೆ ಮ್ಯಾನುಫ್ಯಾಕ್ಚರರ್ ಕೊಟ್ಟಿದ್ದಾರೆ. ಇದು 50,000 ಕಿಲೋಮೀಟ್ರಿಗೇನೆ ಫೇಲ್ಯೂರ್ ಆಯಿತು ಅಂದರೆ ಅಲ್ಲಿಗೆ ಇಂಜಿನ್ ಮೇಲೆ ಎಫೆಕ್ಟ್ ಆಗುತ್ತಲ್ಲ, ಮತ್ತು ತಿರ್ಗಿ ರಿಪೇರಿಗೆ ಹೋಗಬೇಕಲ್ಲ, ಇವೆಲ್ಲನೂ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆದೇ ಆಗುತ್ತೆ. ಇದಂತೂ ಸತ್ಯವಾದಂಥ ವಿಚಾರಗಳು. ಈಗ ನಾವು ಪೊಲಿಟಿಕಲ್ ಆಗಿ ಎಕಾನಮಿ, ದೇಶದ ಎಕಾನಮಿ ದಟ್ ಇಸ್ ಎ ಡಿಫ್ರೆಂಟ್, ಬಟ್ ಟೆಕ್ನಿಕಲಿ ದಿಸ್ ಇಸ್ ಕ್ವೈಟ್ ಹ್ಯಾಪನ್. ಬಟ್ ಇದು ಹಳೆಯಲ್ಲ ಮಗಳ ಗಂಡ ಆಯ್ತು ಬಿಡ್ರಿ ಸರ್, ಇದು ಹಳೆಯಲ್ಲ ಮಗಳ ಗಂಡ ಆಯ್ತು. ಬಟ್ ಸ್ಟಿಲ್ ಬಟ್ ಇದಕ್ಕೆ ಇನ್ನೊಂದಿಷ್ಟು ನಾನು ಇನ್ನೊಂದು ಸಂಶೋಧನೆಗಳ ಸ್ವಲ್ಪ ಮೂಲಕ ಮುಂದುವರೆದು ಹೇಳ್ತೀನಿ. ಈಗ ಯಾವುದೇ ಒಂದು ರಿಸರ್ಚ್, ಈಗ ನಮ್ಮ ರಾಧಾಕೃಷ್ಣನ್ ಹೇಳಿದ್ರು, ಒಂದು ಪರೀಕ್ಷೆ ಪ್ರಯೋಗ ಎಲ್ಲಿ ಮಾಡಬೇಕು, ಪ್ರಯೋಗಶಾಲೆಯಲ್ಲಿ ಮಾಡಬೇಕು. ಅದಕ್ಕಾಗಿ ನಮಗೆ CIRT ಇದೆ, ನಾಟಾಕ್ಸ್ ಇದೆ, CIRT ಇದೆ, ಹೀಗೆ ದೇಶದಲ್ಲಿ ಸಾಕಷ್ಟು ರಿಸರ್ಚ್ ಕಂಪ್ನಿಗಳು. ಆ ರಿಸರ್ಚ್ ಕಂಪ್ನಿಗಳಲ್ಲಿ ಪ್ರತಿಯೊಂದು ಪ್ರಾಡಕ್ಟನ್ನು ಟೆಸ್ಟ್ ಮಾಡಿ, ಎಸ್ ಇದು ಇಷ್ಟು ಕಿಲೋಮೀಟ್ರು ಈ 20ನಲ್ಲಿ ರನ್ ಆದರೆ ಏನೂ ಆಗೋದಿಲ್ಲ, ಇದು ವಿತ್ಸ್ಟ್ಯಾಂಡ್ ಆಗುತ್ತೆ ಅನ್ನೋದು ಏನಾದರೂ ನೀವು ಹೇಳಿದ್ರೆ ಯಾವ್ದಾದ್ರು ರಿಪೋರ್ಟ್ ಇದೆಯಾ? ಆ ರಿಪೋರ್ಟ್ ಬೇಸ್ ಮೇಲೆ ಮಾಡಿದಿದ್ರೆ ಇದು ಅಡಾಪ್ಷನ್ ಆಗೋದು. ಈಗ ಕೇವಲ ಯುದ್ಧ ಯಾವ ರಿಪೋರ್ಟ್ ಇಲ್ಲ ಸರ್. ದೇಶದ ಒಂದು ಅಟಾರ್ನಿ ಎಕಾನಮಿ, ಜನರಲ್ ಈ ಸುಪ್ರೀಂ ಎರಡು ಕೋರ್ಟ್ ಅಲ್ಲಿ ವಿಚಾರಗಳ ಹೋಗಿ ಹೇಳಿದ್ದು ಒಂದೆರಡು ಲೈನು. ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿದ ಒಂದು ಸ್ಟೇಟ್ಮೆಂಟ್ ಬಿಟ್ಟಾರೆ ನಿಮ್ಗೆ ಏನೋ ಅವೈಲಬಿಲಿಟಿ ಇಲ್ಲ. ಮೇಡಮ್, ಇದರಲ್ಲಿ ನಿಜವಾದ ಇಶ್ಯೂ ಏನಿದೆ, ವೆಹಿಕಲ್ ಓನರ್ ಇಶ್ಯೂಗೆ ಬಂದ್ರು ಸಂಬಂಧಪಟ್ಟ ವಿಷಯಗಳು ನಮಗೆ ಪ್ರಾಬ್ಲಮ್ ಬರುತ್ತೆ, ವೆಹಿಕಲ್ ರಸ್ತೆಯಲ್ಲಿ ನಿಂತ್ಕೊಳ್ಳುತ್ತೆ, ಬ್ರೇಕ್ ಡೌನ್ ಆಗುತ್ತೆ, ಆರ್ಡರ್ ಆಯ್ತಂದ್ರೆ. ಆದ್ರೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ತೋರಿಸ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಏನ್ ತೋರಿಸ್ತಾ ಇದ್ದಾರೆ ಅಂದ್ರೆ ಕಬ್ಬಿನ ಹಾಲನ್ನು ತೆಗೆದು ಪೆಟ್ರೋಲ್ ಟ್ಯಾಂಕಿಗೆ ಹಾಕುವಂತ ತೋರಿಸ್ತಾರೆ. ನೊಣ ಇರುವಂಥದ್ದು, ಕಬ್ಬಿನಲ್ಲಿ ಹೆಂಗೆ ಬಂದ್ಬಿಟ್ಟು ಜೇನು ನೊಣಗಳು ಕೂತ್ಕೊಳ್ಳುತ್ತೆ ಅದರನ್ನು ಫೋಟೋ ತೋರಿಸೋದು, ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಒಂದು ಉದ್ದೇಶದ ಪ್ರಾಜೆಕ್ಟ್ ಇದೆ ಅಲ್ಲ. ಎಥನಾಲ್ ಒಂದು ಉದ್ದೇಶ ಏನು, ಎಥನಾಲ್ ಅನ್ನು ಯಾಕೆ ಬೇಕು ಉಪಯೋಗಿಸಬೇಕು? ಎಥನಾಲ್ ನಾನು ಹೇಳಿದಂಗೆ ಒಂದೇ ಸಬ್ಜೆಕ್ಟ್ ಅಲ್ಲಿ ನೀವು ತಿಳ್ಕೊಳ್ಬಾರ್ದು. ಎಥನಾಲ್ ನಾವು ಊಟ ಮಾಡೋ ಫುಡ್ಡಿಂದಲೇ ಎಥನಾಲ್ ಮಾಡೋದಲ್ಲ, ನಮ್ಮ ಬೈ ಪ್ರಾಡಕ್ಟ್ಗಳಿಂದ ಎಥನಾಲ್ನ ತಯಾರು ಮಾಡುವಂಥದ್ದು. ನಮ್ಮ ಕಬ್ಬಿನ ಕಾರ್ಖಾನೆಗಳಲ್ಲಿ ಶುಗರ್ನ ಕಂಟೆಂಟ್ ತೆಗೆದ ಮೇಲೆ ಉಪಯೋಗಿಸುವಂಥ ಲಾವರಸದಿಂದ ನಾವು ಉಪಯೋಗಿಸುವಂಥದ್ದು ಐಟಮ್ಸ್ ಮಾಡ್ತಾ ಇರುವಂಥದ್ದು ಎಥನಾಲ್ ಮಾಡುವಂಥದ್ದು. ಇಂಥ ಎಥನಾಲಿಂದ ಆಗ್ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಲಾಭ ಆಗುತ್ತೆ ಅಂದರೆ ನಾವು ಅದಕ್ಕೆ ವಿರೋಧ ಮಾಡಬಾರ್ದು. ಅಲ್ಲ, ವಿರೋಧ ಅಲ್ಲ ನಾನು ಹೇಳೋದು. ಈಗ ನೀವು ಲಕ್ಸುರಿ ಅಲ್ಲ, ವಿರೋಧ ಯಾರು ಮಾಡ್ತಾ ಇಲ್ಲ. ಇನ್ಫಾರ್ಮೇಶನ್ ಸರ್, ಯಾರು ವಿರೋಧ ಮಾಡ್ತಾ ಇಲ್ಲ, ವಿರೋಧ ಮಾಡ್ತಾ ಇಲ್ಲ. ಒಂದು ನಿಮಿಷ, ಯಾಕೆ ಅಂತಂದ್ರೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅನ್ನ ನಿಮ್ಗೆ ತೋರಿಸ್ತಾ ಇದ್ದಾರೆ. ಸರ್ಕಾರ ಅದನ್ನ ಕೇಳಿಸ್ಕೊಳ್ಬೇಕು, ಅದನ್ನ ಕನ್ವಿನ್ಸ್ ಮಾಡಿಸ್ಬೇಕು. ನೀವು ನೆಗ್ಲೆಕ್ಟ್ ಮಾಡಿ ಇಲ್ಲ ನಾವು ಮಾಡೇ ಮಾಡ್ತೀವಿ ಅನ್ನೋ ಧೋರಣೆ ಇದೆಯಲ್ಲ, ಅದನ್ನ ಯಾರು ಒಪ್ಕೊಳ್ಳಲ್ಲ ಸರ್. ಮಾಡ್ಬೇಕು. ಸಮ್ ಟೈಮ್ ವೆಹಿಕಲ್ಗೆ ಕಂಪಲ್ಸರಿ ಆದಾಗ ವೆಹಿಕಲ್ ಮಾಲೀಕರಾದಂಥ ನಾವು ಅದನ್ನು ಪ್ರಯೋಗ ಮಾಡ್ತೀವಿ, ವೆಹಿಕಲ್ ಅಲ್ಲಿ ಬಳಕೆ ಮಾಡ್ತೀವಿ, ರಸ್ತೆಯಲ್ಲಿ ನಿಲ್ಲಿಸ್ತೀವಿ. ನಾವು ತಾವೆಲ್ಲರೂ ಇಷ್ಟೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಒಂದಂತೂ ಸತ್ಯ, ಹೌದು ನಾವು ಡಿಪೆಂಡ್ ಆಗಿದ್ದೀವಿ ತೈಲಕ್ಕೆ. ಬೇರೆ ಬೇರೆ ದೇಶಗಳಿಗೆ ಆ ಡಿಪೆಂಡೆನ್ಸಿ ಕಡಿಮೆ ಮಾಡಬೇಕು ಅಂದರೆ ನಾವು ನಮ್ಮಲ್ಲೇ ಬಳಕೆ ಮಾಡಬಹುದಾದಂಥ ಹಲವಾರು ಬೇರೆ ಬೇರೆ ಮಾರ್ಗಗಳ ಬಗ್ಗೆ ಯೋಚನೆ ಮಾಡಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಈಗಿರುವಂತಹ ಒಂದು ಪ್ರಾಬ್ಲಮ್ಮು ಫೀಡ್ಬ್ಯಾಕ್ ತಗೊಳ್ತಾ ಇಲ್ಲ ಕೇಂದ್ರ ಸರ್ಕಾರ ಅಂತ. ಫೀಡ್ಬ್ಯಾಕ್ ತಗೊಂಡು ಕನ್ವಿನ್ಸ್ ಮಾಡಿಸಿ R&D ರಿಪೋರ್ಟ್ ಇಟ್ಟು ಬಿಡಿ. ಸುಮ್ಮನೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುವಂಥ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ನೀವು ನಿಮ್ಮ ತೇರಿನ ಮುಂದಿಡಿಯಲ್ಲ. ಬಾಯಿ ಮಾತಿಗೆ ಅದಲ್ಲ ಇದಲ್ಲ ಹಂಗಲ್ಲ ಹಿಂಗಲ್ಲ ಅಂದರೆ ಈಗಿನ ಜನ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಸೊ ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆಗಳಾಗಬೇಕು, ಇನ್ನಷ್ಟು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ಗಳು ಹೊರಗಡೆ ಬರಬೇಕು. ನೋಡೋಣ ಏನಾಗುತ್ತೆ ಅಂತ.